ಇನ್ನು ನೀಟ್ ಅಕ್ರಮ ಜಾಲದ ಬೆನ್ನತ್ತಿರುವಂತಹ ಸಿಬಿಐ ಪ್ರಕರಣವನ್ನು ಸೂಕ್ಷ್ಮವಾಗಿ ನಿಭಾಯಿಸ್ತಾ ಇದೆ. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ನೀಟ್ ಲೀಕಾಸುರರ ಕಳ್ಳಾಟ ಕೂಡ ಬಯಲಾಗಿದೆ. ರಸಾಯನಶಾಸ್ತ್ರ ಪ್ರಾಧ್ಯಾಪಕ PV ಕುಲಕರ್ಣಿಗೆ ವಾಚ್ ಉಡುಗೊರೆಯಾಗಿ ನೀಡೋದಕ್ಕೆ ಪೋಷಕರೊಬ್ಬರು ವಿಳಾಸ ಕೇಳಿದ್ದು ಗೊತ್ತಾಗುತ್ತೆ. ಈ ಸಂದೇಶದ ಬೆನ್ನು ಬಿದ್ದ ಸಿಬಿಐಗೆ ಫಿಫಾ ವರ್ಲ್ಡ್ ಕಪ್ ಹೆಸರಿನಲ್ಲಿ ವಾಟ್ಸ್ಆಪ್ ಚಾಟಿಂಗ್ ನಡೆದಿದ್ದು, ಪ್ರಶ್ನೆ ಪತ್ರಿಕೆ ಖರೀದಿಸಿದ ವಿದ್ಯಾರ್ಥಿಗಳು ಸೋರಿಕೆ ಮಾಡಿದ ಪ್ರಶ್ನೆಗಳನ್ನು ಸಿದ್ಧಪಡಿಸುವವರ ಪತ್ತೆ ಹಚ್ಚೋದಕ್ಕೂ ಕೂಡ ಇದು ವರದಾನವಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 3 ವಿಷಯ ತಜ್ಞರಾದ ರಸಾಯನಶಾಸ್ತ್ರದ PV ಕುಲಕರ್ಣಿ, ಭೌತಶಾಸ್ತ್ರದ ಮನೀಶ್ ಸಂಜಯ್ ಹವಾಲ್ದಾರ್ ಹಾಗೂ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಮನೀಷಾ ಗುರುನಾಥ್ ಮಾಂಧರೆ ಅವರೇ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ಗಳು ಅಂತ ಸಿಬಿಐ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ. ಇನ್ನು ನೀಟ್ ಅಕ್ರಮ ಜಾಲದ ಬೆನ್ನತ್ತಿರುವಂತಹ ಸಿಬಿಐ ಪ್ರಕರಣವನ್ನು ಸೂಕ್ಷ್ಮವಾಗಿ ನಿಭಾಯಿಸ್ತಾ ಇದೆ. ಸಿಬಿಐ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ನೀಟ್ ಲೀಕಾಸುರರ ಕಳ್ಳಾಟ ಕೂಡ ಬಯಲಾಗಿದೆ. ರಸಾಯನಶಾಸ್ತ್ರ ಪ್ರಾಧ್ಯಾಪಕ PV ಕುಲಕರ್ಣಿಗೆ ವಾಚ್ ಉಡುಗೊರೆಯಾಗಿ ನೀಡೋದಕ್ಕೆ ಪೋಷಕರೊಬ್ಬರು ವಿಳಾಸ ಕೇಳಿದ್ದು ಗೊತ್ತಾಗುತ್ತೆ. ಈ ಸಂದೇಶದ ಬೆನ್ನು ಬಿದ್ದ ಸಿಬಿಐಗೆ ಫಿಫಾ ವರ್ಲ್ಡ್ ಕಪ್ ಹೆಸರಿನಲ್ಲಿ ವಾಟ್ಸ್ಆಪ್ ಚಾಟಿಂಗ್ ನಡೆದಿದ್ದು, ಪ್ರಶ್ನೆ ಪತ್ರಿಕೆ ಖರೀದಿಸಿದ ವಿದ್ಯಾರ್ಥಿಗಳು ಸೋರಿಕೆ ಮಾಡಿದ ಪ್ರಶ್ನೆಗಳನ್ನು ಸಿದ್ಧಪಡಿಸುವವರ ಪತ್ತೆ ಹಚ್ಚೋದಕ್ಕೂ ಕೂಡ ಇದು ವರದಾನವಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ 3 ವಿಷಯ ತಜ್ಞರಾದ ರಸಾಯನಶಾಸ್ತ್ರದ PV ಕುಲಕರ್ಣಿ, ಭೌತಶಾಸ್ತ್ರದ ಮನೀಶ್ ಸಂಜಯ್ ಹವಾಲ್ದಾರ್ ಹಾಗೂ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಮನೀಷಾ ಗುರುನಾಥ್ ಮಾಂಧರೆ ಅವರೇ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಿಂಗ್ ಪಿನ್ಗಳು ಅಂತ ಸಿಬಿಐ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ.